ಕಥೆ ಭೂಮಿ ಕಂಪಿಸಲಿಲ್ಲ. ಲೇಖಕರು ಶ್ರೀಕಾಂತ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಸುನಂದ, ಸಿದ್ಧ ಮಾಡ್ಕೊ ಅಮ್ಮ, ಜಾಗ್ರತೆ. ಆಗೋಲ್ಲಮ್ಮ, ಆಗಲ್ಲ, ಮದ್ವೆನೂ ಆಗೋಲ್ಲ. ಹಾಗಂದ್ರೇನೆ ತಾಯಿ, ಹೆಣ್ಣಾಗಿ ಹುಟ್ಟಿ. ಅದೇ ಅಮ್ಮ ನಾನು ಹೇಳ್ತಾ ಇರೋದು, ಹೆಣ್ಣಾಗಿ ಹುಟ್ಟಿ ಮದುವೆ ಆಗದೆ ಇರೋದು ಹೀಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಥೂ ಹುಚ್ಚಿ, ಯಾರಾದರೂ ಕೇಳಿದ್ರೆ ಏನಂದಾರು? ಗಂಡು ಬೀರಿ, ಅಮೆಜಾನ್ ಬೀದಿರಾಣಿ. ಏನೇ ಇದು, ಇಷ್ಟು ಹಠ ಮಾಡ್ತೀಯಲ್ಲೇ ತಾಯಿ? ಕಾಲೇಜ್ ಮೆಟ್ಟಿಲು ಹತ್ತಿ ವಿದ್ಯಾವಂತೆ ಬೇರೆ ಆಗಿದ್ದಿ. ಕಾಲೇಜಿನಲ್ಲಿ ಏನು ಕಲ್ತೇನೋ ಇಲ್ಲವೋ ಗೊತ್ತಿಲ್ಲಮ್ಮ, ಆದರೆ ಇದುವರೆಗಿನ ಜೀವನ ನನಗೆ ಇದನ್ನು ಹೇಳಿಕೊಟ್ಟಿದೆ. ಏನೇ ಇದು ಜೀವನ ಅನುಭವ? ಏನೋ ಮಹಾ ತಿಳಿದವರ ಹಾಗೆ ಆಡ್ತೀಯಲ್ಲೇ. ಇನ್ನು ಪ್ರಪಂಚನೇ ಸರಿಯಾಗಿ ಗೊತ್ತಿಲ್ಲ. ಹೇಳಮ್ಮ ಹೇಳು, ಹಾಗೆಲ್ಲ ಹಠ ಮಾಡಬಾರ್ದು. ನಗು ನಗುತ್ತಾ ಇರು ನನ್ನ ತಾಯಿ. ನಿನ್ ಕೈ ಹಿಡಿಯೋ ಪುಣ್ಯಾತ್ಮ ಇದ್ದೇ ಇದ್ದಾನೆ. ದೇವರಿಗೆ ಕಣ್ಣಿಲ್ಲವೇ? ಒಬ್ಬ ಪುಣ್ಯಾತ್ಮ, ದೇವರಿಗೆ ಕಣ್ಣು. ಇವೆರಡು ಜಗತ್ತಿನಲ್ಲಿ ಇದ್ದಿದ್ರೆ ಏಕಿಷ್ಟು ಕಷ್ಟ? ಹೋಗ್ಲಿ, ಅಮ್ಮನ ಸಮಾಧಾನಕ್ಕೋಸ್ಕರವಾದರೂ ಒಂದಿಷ್ಟು ಕನ್ನಡಿ ಮುಂದೆ ನಿಲ್ಲೋಣ. ಥತ್, ಈ ಕನ್ನಡಿಯೇ ನನ್ನ ಮುಖ ಚೆನ್ನಾಗಿ ತೋರಿಸೋದೆ? ಅಥವಾ ನನ್ನ ಮುಖ ನನ್ನ ಒಬ್ಬಳ ಕಣ್ಣಿಗೆ ಅಂದವೇ? ಈ ನೀಳ ಮೂಗು, ಸಣ್ಣ ಹಲ್ಲು, ಈ ಗಲ್ಲ ಯಾರಿಗಿದೆ? ಥತ್, ಏನೇನೋ ಯೋಚನೆ. ಇವನೊಬ್ಬ ಹೊಸಬ, 100+ ಮತ್ತೊಂದು. ಆಸಾಮಿ ಹೇಗಿರುತ್ತಾನೋ ನೋಡಬೇಕು. ಇವರುಗಳು ನನ್ನ ಪರೀಕ್ಷೆ ಮಾಡಲು ಬರ್ತಾರಂತೆ, ಆದರೆ ನಿಜವಾಗಿ ಪರೀಕ್ಷೆ ಮಾಡೋದು ನಾನೇನೆ. ಹಿಂದಿನದೆಲ್ಲ ಎಷ್ಟು ಚೆನ್ನಾಗಿ ಜ್ಞಾಪಕವಿದೆ. ಆ ದಪ್ಪಗಿನ ಕುಳ್ಳಗಿನ ಆಸಾಮಿ ನನ್ನನ್ನು ನೋಡಿ ಬಾಯಿ ಬಾಯಿ ಬಿಡುತ್ತಿದ್ದ. ನನ್ನ ಡಬ್ಬಲ್ ವಯಸ್ಸೇ ಇರಬೇಕು, ಆದರೆ ನಾನು ಬಾಯಿ ಮುಚ್ಚಿ ಮುಖ ತಿರುಗಿಸಿದೆ. ವಾಹ್ ವಾಹ್. ಇನ್ನೊಬ್ಬ ದಿಲೀಪ್ ಕುಮಾರ್, ಕ್ರಾಪ್, ಕಡ್ಡಿ ಮೀಸೆ, ಥೇಟ್ ಜಾಕಿ. ಆದರೆ ಅವನಿಗೆ MBBS ಓದಿಸುವ ಮಾವನೇ ಬೇಕಂತೆ. MBBS ಓದಿಸ್ತೀರಾ? BEಗೆ ಸೀಟು ಕೊಡಿಸ್ತೀರಾ? 3,000 ಮೊದಲು ನಗದು ಕೊಡಿ, ಆಮೇಲೆ 2 ಖರ್ಚು ಹಾಕಿ ಮದುವೆ ಮಾಡಿಕೊಡಿ. ಪೋಸ್ಟಲ್ ಡಿಪಾರ್ಟ್ಮೆಂಟಿನಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸ್ತೀರಾ? ನಿಮ್ಮ ಹುಡುಗಿ ತುಂಬಾ ಓದಿದ್ದಾಳೆ, ನಮಗೆ SSLC ಮಾಡಿದ ಹುಡುಗಿ ಸಾಕು. ಈ ಕಾಲೇಜಿನ ರಾಣಿ ಕಾಫಿ ಮಾಡ್ತಾಳೆಯೇ? ಎಲ್ಲಿ, ಸ್ವಲ್ಪ ದೀಪದ ಹತ್ತಿರ ಬಾಮ್ಮ. ನಮ್ಮ ಹುಡುಗನ ಬಣ್ಣಕ್ಕೆ ಸ್ವಲ್ಪ ಕಪ್ಪೆ. ನಮ್ಮ ಹುಡುಗ ಸ್ವಲ್ಪ ಕುಳ್ಳ, ನಿಮ್ಮ ಹುಡುಗಿ ಸ್ವಲ್ಪ ಎತ್ತರ. ನಮಗೆ ಸ್ವಲ್ಪ ಮಟ್ಟಸವಾಗಿರೋ ಹುಡುಗಿ ಸಾಕು. ನಮ್ಮ ಹುಡುಗಿಗೆ ಒಂದು ಗಂಡು ಹುಡುಕಿ ಕೊಟ್ರೆ ನಿಮ್ಮ ಹುಡುಗಿನ ತಂದ್ಕೊಳ್ತೀವಿ. ನನ್ನ ತಂಗಿಗೆ ಮದುವೆ ಆದ ಹೊರತು ನಾನು ಮದುವೆ ಆಗೋಲ್ಲ. ನನಗೆ ಕೆಲಸ ಸಿಗೋ ತನಕ ಮದುವೆ ಬೇಡ. ಕ್ಷಮಿಸಿ, ನಾನು ಈ ಜೀವನದಲ್ಲಿ ಬ್ರಹ್ಮಚಾರಿಯಾಗಿ ಇರಬೇಕೆಂದು ಮಾಡಿದ್ದೇನೆ. ಆದರೆ ನನ್ನ ತಂದೆ ತಾಯಿಗಳ ಬಲವಂತಕ್ಕೆ ನಿಮ್ಮ ಹುಡುಗಿ ನೋಡಲು ಬಂದಿದ್ದೇನೆ ಅಷ್ಟೇ. ನನಗೆ ಬರೋ ಸಂಬಳ ಸಾಲದು, ಆದ್ರಿಂದ ನಾನು ಮದುವೆ ಆಗುವವಳು ಸಂಪಾದನೆ ಮಾಡುವವಳಾಗಬೇಕು. ನನಗೆ ಲವ್ ಅಟ್ ಫಸ್ಟ್ ಸೈಟೇ ಆಗಬೇಕು, ಅದನ್ನು ಲವ್ ಮ್ಯಾರೇಜೇ. ನನಗೆ ಕೂರ್ಗಿನೋ ಕಾಶ್ಮೀರಿಯೋ ಕಾಮರೂಪದ ದೇಶದ ಹುಡುಗಿನೇ ಆಗಬೇಕು. ಓಹ್ವಾ, ಇವರುಗಳು ನನ್ನ ನೋಡೋಕ್ಕೆ ಬರ್ತಾರಂತೆ. ಅವರನ್ನೇ ಮೊದಲು ಚೆನ್ನಾಗಿ ನೋಡಿಕೊಂಡು ಆಮೇಲೆ ನನ್ನ ನೋಡೋಕೆ ಬರಲಿ. ಸುನು, ಜಾಗ್ರತೆ ಹೇಳಮ್ಮ, ಆಗಲೇ 4 ಗಂಟೆ ಆಯಿತು. ಆಗೋಯ್ತಮ್ಮ, ತಲೆ ಬಾಚಿಕೊಂಡಿದ್ದು. ಇನ್ನೇನು ಸ್ವಲ್ಪ ಹೊತ್ತಿಗೆ ರೆಡಿ ಆಗಿಬಿಡ್ತೀನಿ. ತಲೆ ಮೇಕಪ್ ಆಯಿತು, ಇನ್ನು ಡ್ರೆಸ್. ಯಾವ ಸೀರೆ ಉಡಲಿ? ಯಾವುದೋ ಸೀರೆ ಉಟ್ಟುಕೊಂಡರಾಯಿತು. ಯಾವನೋ ಹೊಸಬನಿಗೋಸ್ಕರ ಸೀರೆ ಸೆಲೆಕ್ಟ್ ಮಾಡಬೇಕೇ? ಎಲ್ಲ ಗಂಡಸರಂತೆ ಇವನು ಒಬ್ಬ. ಆದರೆ ಅಮ್ಮ ಬೈತಾಳಲ್ಲ. ತತ್, ಈ ಅಮ್ಮನ ಕಾಟ ಬೇರೆ. ನನ್ನ ಹೀಗೆ ಗೋಳು ಹೊಯ್ದುಕೊಳ್ಳುವ ಬದಲು ಹುಟ್ಟಿಸಲೇಬಾರದಾಗಿತ್ತು. ಈ ಹಸಿರು ಸಿಲ್ಕ್ ಬೇರೆ. ಎಸ್, ಇದೇ ಸರಿ. ಇದಕ್ಕೂ ಒಂದು ಇತಿಹಾಸವಿದೆ. ಈ ಸೀರೆ ಹರಿಯುವ ತನಕ ಅದನ್ನು ಮರೆಯುವ ಹಾಗೆ ಇಲ್ಲ. ನಮ್ಮಪ್ಪ ತಂದ ಸೀರೆ ನಾನುಟ್ಟುಕೊಂಡು ಹೋಗುತ್ತಿದ್ದರೆ ಇವರಿಗೆಲ್ಲ ಏನಂತೆ? ಪಕ್ಕದ ಮನೆಯಾಕೆ ಇಷ್ಟು ವಯಸ್ಸಾದರೂ ನಾಚಿಕೆ ಬೇಡವೆ ಅಂದರೆ? ಗಂಡಸರೆಲ್ಲರೂ ತಿರುಗಾಡ್ತಿರ್ತಾರೆ ಅನ್ನೋ ಹೆದರಿಕೆ ಇಲ್ಲದೆ ಹೀಗೆ ತಿರುಗಾಡ್ತಿದ್ದಾಳೆ ಅನ್ನೋದೇ? ಇಲ್ಲ, ಇವಳು ಗಂಡ ನೋಡ್ತಾನೆ ಅಂತ ತಲೆಮರೆಸ್ಕೊಂಡು ತಿರುಗಲೆ? ಒಂದೇ ಎರಡೇ ಇಂಥ ಮಾತು. ಒಳ್ಳೆ ಕುದುರೆ ಹಾಗೆ ಹೇಗೆ ಬೆಳೆದಿದ್ದಾಳೆ ನೋಡ್ರಿ. ಏನ್ರಮ್ಮ, ಕಾಲ ಎಷ್ಟು ಕೆಟ್ಟೋಯ್ತು. ಅದಕ್ಕೆ ಕಲಿಗಾಲ ಅನ್ನೋದು. ನಮ್ಮ ಕಾಲದಲ್ಲಿ 8 ವರ್ಷದ ಮೇಲೆ ಮನೇಲಿ ಇಟ್ಕೊಳ್ಳೋದು ಅಂದ್ರೇನು? ನೋಡ್ರಿ, ಮೈ ನೆರೆದು ಆಗಲೇ 8 ವರ್ಷ ಆಯ್ತಂತೆ. ಅವಳ ವಯಸ್ಸಲ್ಲಿ ನನಗೆ 4 ಮಕ್ಳು ಕಣ್ರಿ. ಏನ್ರಿ, ಈ ಪ್ರಪಂಚದಲ್ಲಿ ಗಂಡುಗಳಿಗೆ ಗತಿಯೇ ಇಲ್ವೇ? ಅವಳಿಗೆ ತಾನೇ ಮಹಾಸುಂದ್ರಿ ಅಂತ ಜಂಬವಂತ್ರಿ. ಮೊನ್ನೆ ಒಂದು ವರ ಬಂದಿತ್ತಂತ್ರಿ, ಚೆನ್ನಾಗಿಲ್ಲ ಅಂತ ಇವಳೇ ಒಪ್ಲಿಲ್ವಂತ್ರಿ. ಇವಾಗ ನಮ್ಮನ್ನೆಲ್ಲ ನಮ್ಮ ಒಪ್ಪಿಗೆ ತಗೊಂಡು ಮಾಡಿದ್ರೇನ್ರಿ? ನಾವು ಮಕ್ಳಿ ಮರಿ ಇಟ್ಕೊಂಡು ಸುಖವಾಗಿಲ್ವೇನ್ರಿ? ಇವಳಿಗೆ ಗ್ರಾಜುಯೇಟ್ ಗಂಡನೇ ಬೇಕಂತೆ, ಹುಡುಗನೂ ಚೆನ್ನಾಗಿರ್ಬೇಕಂತೆ. ಎಲ್ಲ ಚೆನ್ನಾಗಿರೋನು ಈ ರತಿನೇ ಹುಡ್ಕೊಂಡು ಬರ್ತಾನೆಯೇ? ಇನ್ನೊಂದು ವಿಷಯ ಕಂಡ್ರಂತಮ್ಮ, ಯಾವನೋ ಜೊತೆಲಿ ಸಿನಿಮಾಕ್ಕೆ ಆಗಾಗೆ ಹೋಗ್ತಿದ್ಲಂತೆ. ಅವನ ಜೊತೆಲಿ ಓಡಿ ಹೋಗಬೇಕು ಅಂತ ಸಹ ಮಾಡಿದ್ಲಂತೆ.
ಹಾಗಂತ ಮನೇಲಿ ಕಾಗದ ಸಹ ಬರೆದಿಟ್ಟು ಹೋಗಿದ್ಲಂತೆ. ಆದರೆ ಈ ಪ್ರಾರಬ್ಧನ ಯಾರು ಕಟ್ಕೊಳ್ತಾರೆ ಹೇಳಿ? ಅವನು ಎಲ್ಲ ಅನುಭವಿಸಿ ಓಡಿದ. ಏನೋ ಇವಳ ಅದೃಷ್ಟ ಚೆನ್ನಾಗಿತ್ತು. ಬನ್ನಿ ಅಮ್ಮ ಹೋಗೋಣ, ನಮ್ಗ್ಯಾಕೆ, ಮಾಡಿದವ್ರ ಪಾಪ ಹಾಡಿದವ್ರ ಬಾಯಲ್ಲಿ ಅಂತ. ಬನ್ನಿ ಪುರಾಣಕ್ಕಾದ್ರೂ ಹೋಗೋಣ, ಕಂಡೋರ್ ಮನೆ ಸುದ್ದಿ ನಮ್ಗೆ ಯಾಕೆ? ಇನ್ನೂ ಆಗ್ಲಿಲ್ವೇ ತಾಯಿ, 4 ಗಂಟೆಗೆ ಸರಿಯಾಗಿ ಬಂದ್ಬಿಡ್ತಾರಂತೆ. ನೋಡಮ್ಮ, ಸೀರೆ ಸಹ ಉಟ್ಕೊಂಡು ಆಗೋಯ್ತು, ಇನ್ನು ಮುಖಕ್ಕೆ ಸ್ವಲ್ಪ ಕೋಟಿಂಗ್ ಕೊಟ್ಬಿಟ್ರೆ ರೆಡಿ. ಸರಿ, ಜಾಗ್ರತೆ ಸಿದ್ಧವಾಗಿ ಬಿಡು, ನಾನು ಒಳಗಡೆ ಸ್ವಲ್ಪ ಸಿದ್ಧ ಮಾಡೋದಿದೆ, ನಿಧಾನ ಮಾತ್ರ ಮಾಡಬೇಡ. ಸದ್ಯ ಈ ಸಾರಿ ಬಂದವರಾದ್ರೂ ದೇವರ ದಯೆಯಿಂದ ಒಪ್ಪಿಟ್ರೆ. ಒಪ್ಪೋದು? ವಾಹ್, ಅಂಗಡಿ ಸಾಮಾನು, ನಾನು ಮಾಲು, ಗಂಡು ಗಿರಾಕಿ, ಅಪ್ಪ ಅಮ್ಮ ಪ್ರೊಫೈಟರ್ಸು. ನಡೀರಿ, ಈ ಪ್ರಾಣಿನೂ ಬಂದು ಈ ಮಾಲನ್ನು ನೋಡಿಕೊಂಡು ಹೋಗಲಿ. 100+1, ಕರೆದಾಗ ಹೋಗಿ ಕೂತ್ಕೊಳ್ಳೋದು, ಕೇಳಿದ್ದಕ್ಕೆ ಉತ್ತರ ಕಕ್ಕೋದು, ಹಾಡು ಅಂದರೆ ಕಿರ್ಚೋದು, ಆಮೇಲೆ ಮಾಲಿನ ಬಗ್ಗೆ ಮಾತುಕತೆ. ಸುನು, ಬಂದ್ಬಿಟ್ರು ಕಣೆ, ನಂದು ಆಗೋಯ್ತಮ್ಮ, ನೀನು ಕರೆದಟ್ಟಿಗೆ ಹಾಜರ್. ಇದೇ ಕೊನೆ ಇಂಟರ್ವ್ಯೂ, ಇನ್ನೊಂದು ಈ ಪ್ರದರ್ಶನಕ್ಕೆ ಹೋಗುವುದಿಲ್ಲ. ಇವನಿಗೇನು ಬೇಕೋ ನೋಡೋಣ. 4,000 ರೂಪಾಯೋ, BE ಸೀಟೋ, ಫೀಸು ಹುಡುಗಿಯೋ. ಹೀಗೆ ಬಾಮ್ಮ, ನಾಚಿಕೆ ಪಡ್ಕೋಬೇಡ. ನಾಚಿಕೆ ಯಾವತ್ತೋ ಹೊಡೆದೋಡಿಸಿ ಬಿಟ್ಟಿದ್ದೀನಿ ಜೋಯಿಸ್ರೆ. ಹೇಗಿದ್ರು ನಾನು ಗಂಡು ಬೀರಿ, ಆದರೂ ಬೇಕಲ್ಲ ಶೋ. ತಲೆ ಎತ್ತಮ್ಮ, ವರನ ಕಡೆಯವರು ಎಲ್ಲ ನೋಡಲಿ. ಅಷ್ಟು ಜನ ಯಾಕೆ, ಎಲ್ಲರೂ ನೋಡಲಿ. ಈ ದುನಿಯಾದಲ್ಲಿರುವ ವರ ಎನಿಸಿಕೊಂಡವರೆಲ್ಲ ನೋಡಲಿ. ಅರೆ, ಇವನು ತಲೆ ತೆಗೆಸಿ ಬಿಟ್ಟಿದ್ದಾನಲ್ಲ, ವಿಚಿತ್ರ ಪ್ರಾಣಿನೇ ಇರಬೇಕು. ಬಂದವರೆಲ್ಲ ನನ್ನ ಮೈ ತಿನ್ನೋರಾಗಿ ನೋಡ್ತಿದ್ದಾರೆ. ಮುಖ, ಎದೆ ಏನೇನೋ. ಅರೆ, ಈ ಗುಗ್ಗು ಎಲ್ಲೋ ಹಿಮಾಲಯದಿಂದಲೇ ಬಂದಿರಬೇಕು. ನೋಡಿಕೊಂಡು ಬಿಡಪ್ಪ, ಒಂದು ಗಳಿಗೆ ಬಿಟ್ಟು ಎಕ್ಸಿಬಿಷನ್ನು, ಅದರಲ್ಲಿ ನೀನೇ ಮುಖ್ಯ, ಉದ್ಘಾಟನೆ ಮಾಡುವ ಮಂತ್ರಿಗಳಿದ್ದ ಹಾಗೆ. ಹಳಿ ದೇವರು ದಯವಿಟ್ಟು ತಮ್ಮ ಒಪ್ಪಿಗೆ ತಿಳಿಸ್ಬೇಕು. ನಾನು ಅವರ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತನಾಡಬೇಕಲ್ಲ. ಹಾಂ, ಪ್ರೈವೇಟ್? ಖಂಡಿತ ವಿಚಿತ್ರ ಪ್ರಾಣಿ, ಈ ದುನಿಯಾದಂತೂ ಖಂಡಿತ ಅಲ್ಲ. ಅಪ್ಪ ಅಮ್ಮ ಜೋಯಿಸರು ಎಲ್ಲ ಗಾಬರಿಯಾಗಿ ಬಿಟ್ಟಿದ್ದಾರಲ್ಲ. ಮದುವೆಗೆ ಮುಂಚೆ ಏನು ಇವನ ತಲೆ ಪ್ರೈವೇಟು, ಯಾವಾಗಲೂ ಆಮೇಲೆ ಪ್ರೈವೇಟ್ ಇರೋದು. ಈ ಪ್ರಾಣಿದು ಒಂದು ವಿಚಿತ್ರ ಹೆಚ್ಚೆ, ನಡೆದು ಹೋಗಲಿ. ಕೂತ್ಕೊಳ್ಳಿ ಈ ಕುರ್ಚಿ ಮೇಲೆ. ಹಾಂ, ನಮ್ಮ ಮನೆಯಲ್ಲೇ ನನಗೆ ಸ್ವಾಗತ, ಅದು ಹೊರಗಿನೊಬ್ಬವನಿಂದ. ಇದು ಒಂದು ವಿಚಿತ್ರ, ಏನು ಹೇಳ್ತಾನೋ ಪ್ರಾಣಿ, ನೋಡಬೇಕು. ಅಲ್ಲಿ ಎಲ್ಲರ ಎದುರಿಗೆ ನಿಮ್ಮ ಒಪ್ಪಿಗೆಯನ್ನು ಸುಲಭವಾಗಿ ಕೊಡುವುದಕ್ಕೆ ಆಗುವುದಿಲ್ಲವೆಂದು ಇಲ್ಲಿ ಕೇಳ್ತಾ ಇದ್ದೇನೆ. ಅರೆ, ಒಪ್ಪಿಗೆ? ಅದರಲ್ಲೂ ನನ್ನ ಒಪ್ಪಿಗೆ? ಮುಂದೆ ನಾವಿಬ್ಬರು ಬಾಳಬೇಕಾದವರು, ಆದ್ದರಿಂದ ನಿಮ್ಮ ಇಷ್ಟ ತಿಳಿಯಲು ಕೇಳಿದೆ, ಏನು ಭಾವಿಸಬೇಡಿ. ನನ್ನ ಇಷ್ಟಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ? ಖಂಡಿತ ಈತ ಈ ಲೋಕದವನಲ್ಲ. ಅರೆ, ಇದೇನು, ನನಗೆ ಮಾತನಾಡುವುದಕ್ಕೆ ಆಗ್ತಾ ಇಲ್ಲವಲ್ಲ? ಸುಮ್ಮನೆ ಕುಳಿತು ಬಿಟ್ಟಿದ್ದೀನಲ್ಲ. ನೀವು ನನ್ನ ಪ್ರಶ್ನೆಗೆ ಉತ್ತರವೇ ಹೇಳದೆ ಸುಮ್ಮನಿದ್ದೀರಲ್ಲ. ಜಾಸ್ತಿ ಹೊತ್ತಾದರೆ ಹೊರಗಡೆ ಇರುವವರೆಲ್ಲ ಏನಾದರೂ ತಪ್ಪು ತಿಳಿದುಕೊಂಡಾರು? ಹೌದು, ಏನಾದರೂ ತಿಳಿದುಕೊಳ್ಬಹುದು, ಆದರೂ ನನಗೆ ಬಾಯೇ ಬಿಡುವುದಕ್ಕೆ ಆಗ್ತಾ ಇಲ್ಲವಲ್ಲ. ಆಗಲಿ, ಕಷ್ಟಪಟ್ಟು ಕೇಳಿಯೇ ಬಿಡ್ತೀನಿ. ನಿಮಗೆ 4,000 ರೂಪಾಯಿ ವರದಕ್ಷಿಣೆ ಬೇಡವೇ? ನಿಮಗೆ BE ಸೀಟು ಕೊಡಿಸೋ ಮಾವ ಬೇಡನೆ? ನಿಮಗೆ ನಮ್ಮ ಕೇರಿಯವರು ನನ್ನ ವಿಷಯವಾಗಿ ಏನನ್ನೂ ನಿಮಗೆ ಹೇಳಲಿಲ್ಲವೇ? ಅರೆ, ಇದೇನು ಗಂಟಲು ಕಟ್ಟುತ್ತಿದೆ, ನೀರು ಕಣ್ಣಿನಿಂದ ಪಳಪಳ ಉದುರುತ್ತಿದೆಯಲ್ಲ. ಆದರೂ ಅದರಲ್ಲೂ ಹೊಸಬನೆದುರಿಗೆ ವೀಕ್ನೆಸ್. ಆತ ಇದು ಒಂದು ಟ್ರಿಕ್ ಅಂತ ತಿಳಿದುಕೊಂಡು ಬಿಡಲಿ. ಅವರೇವರ ವಿಷಯ ನನಗೆ ಬೇಡ. ನನ್ನ ಕಾಲ ಮೇಲೆ ನಿಂತು ನನ್ನ ಮುಂದಿನ ಜೀವನ ನಡೆಸಬೇಕೆಂದಿದ್ದೇನೆ. ಯಾರು ಬೇಕಾದರೂ ಅಂದುಕೊಳ್ಳಲಿ. ನಿಮ್ಮನ್ನು ನೋಡಿದಾಕ್ಷಣ ನನ್ನ ಮನಸ್ಸಿಗೆ ಒಪ್ಪಿಗೆ ಆಯಿತು. ಇನ್ನು ನಾನು ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೋ ಇಲ್ಲವೋ ನೀವು ಉತ್ತರ ಹೇಳಬೇಕು. ನಿಜವೇ ಈ ಮಾತು? ನಾನು ನಿಮ್ಮನ್ನು ಪಾಸು ಮಾಡುವುದು ನಿಜವಲ್ಲ, ಖಂಡಿತ ನಿಜವಲ್ಲ. ಆದರೆ ನಿಜ. ಈ ಜಗತ್ತು ನಿಜ, ಈ ರೂಮು ನಿಜ, ಅವರು ನಿಜ, ಅವರ ಮಾತು ನಿಜ. ಅರೆ, ನನ್ನ ತೂಕವೇ ತಪ್ಪುತ್ತಿದೆಯಲ್ಲ, ಕಣ್ಣು ಕತ್ತಲಾಗುತ್ತಿದೆಯಲ್ಲ. ಫಳ್ ಫಳಾರ್! ಅಬ್ಬಾ, ಎಂತಹ ಮಿಂಚು! ಫಟ್ ಫಡಾರ್! ಸಿಡಿಲಿನ ಘೋರ ಶಬ್ದ. ಇದೇನು, ಭೂಮಿ ನಡುಗುತ್ತಿದೆಯಲ್ಲ? ಭೂಮಿಯ ಕಂಪನ, ಭೂಕಂಪ, ಗುಡುಗು, ಸಿಡಿಲು, ಮಿಂಚು. ಇದೇನು, ಪುನಃ ಈ ರೂಮು ಕಾಣಿಸುತ್ತಿದೆಯಲ್ಲ? ಅವರು 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 ನಿಜ, ಅವರ ಮಾತು ನಿಜ, ನಿಜ ನಿಜ, ಎಲ್ಲವೂ ನಿಜ. ಶ್ರೀಕಾಂತ ಅವರು ಬರೆದ ಭೂಮಿ ಕಂಪಿಸಲಿಲ್ಲ ಎಂಬ ಕಥೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್. ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ. ಕಥಾಗುಚ್ಛ.